ಅಲ್ಲ ಗುರು, ಈ ಬೈಕ್ ಬಗ್ಗೆ ಗೊತ್ತಿಲ್ಲದೆ ಇರೋ ನನ್ನ ಮಕ್ಕಳೆಲ್ಲ ಮಾತಾಡೋಂಗೆ ಆಗ್ಬಿಟ್ಟಿದ್ದಾರೆ. ಹೋಗಿ ಹೋಗಿ ಇಂಥ ಗಾಡಿಗಳನ್ನೆಲ್ಲ ಗುಜ್ರಿ ಗಾಡಿಗಳು ಅಂತ ಅನ್ನಂಗೆ ಆಗಿದ್ದಾರೆ. ಅಲ್ಲ, ನೀನು ಗುಜ್ರಿ ಅನ್ನೋಕ್ಕಿಂತ ಮುಂಚೆ ಈ ಬೈಕ್ ಬಗ್ಗೆ ತಿಳ್ಕೊಂಡು ಮಾತಾಡ್ಬೇಕವ. ನಿನ್ನ ಬೈಕ 20 ಲಕ್ಷ ಕೊಟ್ಟು ತರ್ಬೋದು. ಅದೇ ಈ ಬೈಕ್ನ 50,000 2.5 ಲಕ್ಷ ದುಡ್ಡು ಕೊಟ್ಟು ತರೋಕ್ಕೂ ಮೀಟ್ರ್ ಬೇಕು, ಸರಿನಾ? ಓಕೆನಾ? ನಿನಗೆ ಇವೆಲ್ಲ ಯಾಕೆ ಅಂತ 100 ಜನ ಕೇಳ್ಬೋದು. ನೀನು ಯಾಕೆ ಗುರು ಇದಕ್ಕೆಲ್ಲ ಎಂಟ್ರಿ ಆಯ್ತಿದೀಯ ಅಂತ. ಒಂದು ಬೈಕ್ ಬಗ್ಗೆ ಅದು ನಮ್ಮ ಹತ್ರ ಇದೆ, ಹಳೆ ಗಾಡಿ ಅಂದರೆ ನಾವೆಲ್ಲ ಮಾತಾಡ್ತೀವಿ, ಸರಿನಾ? ಅಲ್ಲ ಗುರು, ಇನ್ನೊಂದು ಹೇಳಿದೆ, ಹಳೆ ಗುಜ್ರಿಲಿ ಎತ್ಕೊಂಡ್ಬಿಟ್ಟು ಗಾಡಿಗಳನ್ನ ರಿಪೇರಿ ಮಾಡಿಸ್ಕೊ ಓಡಾಡ್ತಾರೆ ಅಂತ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ ಅಂಥ ಗಾಡಿಗಳನ್ನೆಲ್ಲ ತಂದು ರೆಡಿ ಮಾಡಿಸ್ಕೊ ಓಡಾಡೋಕ್ಕೂ ಮೀಟ್ರ್ ಬೇಕು ಗುರು, ಸರಿನಾ? ನಮ್ಮ ಕಡೆ ಮಂಡ್ಯ ಸೈಡ್ ಒಂದು ಮಾತು ಹೇಳ್ತಾರೆ, ಕೆಳಗಡೆ ಗಟ್ಟಿ ಇದ್ದರೆ ಮಾತ್ರ ಅವಕ್ಕೆಲ್ಲ ಕೈ ಹಾಕಬೇಕು ಅಂತ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಅದೆಲ್ಲ ಬಿಟ್ಟಾಕಿ ಈಗ ನನ್ನ ಗಾಡಿ ನೇಮ್ನ ರಿವೀಲ್ ಮಾಡೋ ಸಮಯ. ಈಗ ಬರೋಂಥ ಗಾಡಿಗಳನ್ನೆಲ್ಲ ಒರಿಜಿನಲ್ ಗ್ಯಾಂಗ್ಸ್ಟರ್ ಅನ್ನಲ್ಲ, ಇದು 40 ವರ್ಷದ ಹಿಂದೆನೇ ಆ ಹೆಸರು ತಗೊಂಡಿದ್ದಂಥ ಗಾಡಿ. ದಟ್ ಈಸ್ ಓಜಿ, ಒರಿಜಿನಲ್ ಗ್ಯಾಂಗ್ಸ್ಟರ್. ಈ ಗಾಡಿಗೆ ಅದು ಸೂಟ್ ಆಗುತ್ತೆ. ನೀನು 20 ಲಕ್ಷ ಅಲ್ಲ 40 ಲಕ್ಷ ತಂದು ಈ ಗಾಡಿ ಮುಂದೆ 40 ಲಕ್ಷ ಕೊಟ್ಟು ತಂದ್ರೂ ವೇಸ್ಟೇ. ನಿಮ್ಮ ಮನೆ ನಿಮ್ಮ ಅಪ್ಪ ಅಮ್ಮಂಗೆ ವಯಸ್ಸಾಗೋಗ್ಬಿಟ್ಟೈತೆ ಅಂದ್ಬಿಟ್ಟು ನಡೆಯೋಕ್ಕಾಗಲ್ಲ ಅಂತ ಏನಾರು ತಗೊಂಡೋಗಿ ಏನಾರು ಬಿಟ್ಬಿಡ್ತೀಯಾ? ಅವ್ರನ್ನ ಹಾಸ್ಪಿಟ್ಲಿಗೆ ತೋರಿಸಿ ಹುಷಾರು ಮಾಡಿ ಕ್ಲೀನಾಗಿ ನೋಡ್ಕೊತೀವಿ ತಾನೆ. ಹಂಗೆ ಈ ಗಾಡಿಗಳಿವೆ. ಮಾತಾಡೋಕ್ಕಿಂತ ಮುಂಚೆ ಏನು ಮಾತಾಡ್ತಾಯಿದೆ ಅಂತ ಯೋಚನೆ ಮಾಡಿ ಮಾತಾಡು. ನಾನು ಇದನ್ನ ಇಲ್ಲೇ ಬಿಡ್ತೀನಿ, ತಿಳಿಸ್ಬಿಟ್ಟು ಹೋಗ್ತಾಯಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟು ನೀನು ಗುಜ್ರಿ ಗಾಡಿಗಳು ತಂದು ರೆಡಿ ಮಾಡಿಸ್ಕೊ ಓಡಾಡ್ತಾರೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳೋಕ್ಕೆ ಹೋಗಬೇಡ. ನಿನ್ನ ಹತ್ರ ದುಡ್ಡಿದ್ರೆ ಅದು ನಿಮ್ಮ ಮನೆಗೆ, ಸರಿನಾ? ನಿನ್ನ ಹತ್ರ ಎಷ್ಟು ದುಡ್ಡು ಐತೆ ಅದು ನೀನು ಹಿಡ್ಕೊ. ನನಗೇನು ನೀನು ತಂದು ಕೊಡೋಲ್ಲ. ನಾನು ಏನಾದ್ರು ಇದು ಮಾಡಿದ್ದೆ ನಾನು ನಿನ್ಗೆ ಕೊಡೋಲ್ಲ. ನಾನು ಯಾರ ಬಗ್ಗೆ ಮಾತಾಡ್ತೇನೆ ಅಂತ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಇನ್ನೊಂದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಗೊತ್ತಿಲ್ಲ ಅನ್ನೋರು ತಿಳ್ಕೊಳ್ಳಿ. ಏನಾಗಿದೆ, ಈಗ ಒಂದು 2-3 ದಿನದ ಹಿಂದೆ ಒಂದು ವಿಡಿಯೋ ಬಂದಿದೆ. ಅದರಲ್ಲಿ ಹಳೆ ಗಾಡಿಗಳನ್ನೆಲ್ಲ ಗುಜ್ರಿ ಗಾಡಿ ಅಂತಂದಿದ್ದಾರೆ. ಅದಕ್ಕೋಸ್ಕರ ಮಾತಾಡ್ತಾಯಿದ್ದೀನಿ. ನಾನೇನು ಸುಮ್ಮ ಮಾತಾಡ್ತಾಯಿಲ್ಲ ಗುರು. ನನ್ನ ಹತ್ರ ಆ ಥರದ್ದು ಬೈಕ್ ಐತೆ, ಅದಕ್ಕೆ ನಾನು ಮಾತಾಡ್ತಾಯಿದ್ದೀನಿ ಅಷ್ಟೇ. ಅದನ್ನೆಲ್ಲ ರೆಡಿ ಮಾಡಿಸಿ ಓಡಾಡೋದ್ರಲ್ಲಿ ಇರೋದು ಗುರು, ಸರಿನಾ? ನಮ್ಮ ಹುಡುಗರುಗಳು ಇಂಥ ಗಾಡಿಗಳನ್ನೆಲ್ಲ ತಂದು ರೆಡಿ ಮಾಡಿಸಿ ಓಡಾಡ್ತಾರೆ ಅಂದರೆ ಆ ಬೈಕ್ ಮೇಲೆ ನಿಜವಾಗಿ ಇರೋ ಪ್ರೀತಿಗೆ ಅಷ್ಟೇ. ಒಂದು ಪಕ್ಷ ಹುಡುಗಿರುಗಳು ಕೈ ಕೊಟ್ಬಿಡ್ಬೋದು, ಆದರೆ ಈ ಬೈಕ್ಗಳು ಹಂಗಲ್ಲ. ನಾನು ಗಾಡಿ ನಂಬಿದ್ದೀನಿ, ಗಾಡಿ ನನ್ನ ನಂಬಿರ್ತೈತೆ, ಸರಿನಾ? ನಮ್ಮ ಹುಡುಗರುಗಳು ಹೆಂಗೆ ಬೇಕಂಗೆ ರೆಡಿ ಮಾಡಿಸ್ಕೊ ಓಡಾಡ್ತಾರೆ ಅಂದರೆ ಅದ್ರ ಮೇಲೆ ಇರೋಂಥ ಫೀಲಿಂಗ್ಸ್ಗೆ, ಸರಿನಾ? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದ್ರ ಬಗ್ಗೆ ಮಾತಾಡೋಕ್ಕೆ ನನಗೂ ಇಷ್ಟ ಇಲ್ಲ. RX ಕ್ರೇಜ್ ಎಲ್ಲಿವರೆಗಿದೆ ಅಂತ ಗೊತ್ತಿಲ್ಲ ಅಂದರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವ್ರು ಏನಿದೆ ಅಂತ ಇದನ್ನೆಲ್ಲ ಮಾತಾಡ್ತಾರೆ. ಇವರು ಅದ್ರ ಬಗ್ಗೆ ತಿಳ್ಕೊಬೇಕು, ಇಲ್ಲ ತಿಳಿದ್ಬಿಟ್ಟು ಮಾತಾಡಬೇಕು. ಚಿಕ್ಕ ಹುಡುಗರಿಂದ ಹಿಡ್ದು ದೊಡ್ಡವರು, ಅಂಕಲ್ಲು, ಮುದುಕರು ಎಲ್ಲ ಇಷ್ಟಪಡೋಂಥ ಗಾಡಿ ಯಾವುದು ಅಂದರೆ RX ಗುರು, ಸರಿನಾ? ನೀನು ಮಾತಾಡಿರೋ ತಪ್ಪು, ಅದಕ್ಕೋಸ್ಕರ ಹೇಳಿದೆ. ಸರಿ, ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಏನಂತ್ಯಾ? ಆಲ್ರೆಡಿ ಸೌಂಡ್ ಬರ್ತಾರೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ದು ಬಂದ್ರಪ್ಪ.